ಒಂದು ಸಮಾವೇಶ ಮಾಡುವಾಗ ಬಿಡುವುದು ಪೊಲೀಸರು ಬಿಟ್ಟಂತ ವಿಚಾರ ನಿರಾಕರಣೆ ಮಾಡಿದ್ದಾರಂದ್ರೆ ಏನಾದ್ರೂ ಅಂಶ ಇರಬೇಕಲ್ಲ. ನಮ್ಮ ಪಕ್ಷ ನಾಯಕರ ಬೆಂಬಲ ಬೇರೆ, ಪೊಲೀಸರ ಕೆಲಸ ಬೇರೆ, ಅನುಮತಿ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟ ವಿಚಾರ ಅಂದಿದ್ದಾರೆ. ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಒಂದು ಸಮಾವೇಶ ಮಾಡುವಾಗ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ, ಇದೆಲ್ಲ ಅವರು ಪರಿಶೀಲನೆ ಪೊಲೀಸ್ನವರು ಅನುಮತಿಯನ್ನು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವರು ನಿರಾಕರಣೆ ಮಾಡಿದರೆ ಏನಾದರೂ ಅಂಶಗಳು ಇರಬೇಕಲ್ಲ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಕೂಡ ಕಾಂಗ್ರೆಸ್ನವರು ಕೂಡ ಬೆಂಬಲ ಕೊಟ್ಟಿದ್ರು. ಸಿಜೆಪಿಯ ಏನು ಆಂದೋಲನ ಇದೆ ಅದಕ್ಕೆ ಬೆಂಬಲ ಕೊಟ್ಟಿದ್ರು. ನಾಳೆ ಬಹಿರಂಗ ಸಭೆಗೆ ಪೊಲೀಸರು ನಿರ್ಬಂಧ. ಪೊಲೀಸ್ನವ್ರು ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ, ಪೊಲಿಟಿಷಿಯನ್ಸ್ ಮಾಡೋ ಕೆಲಸ ಪೊಲಿಟಿಷಿಯನ್ಸ್ ಮಾಡ್ತಾರೆ. ಈಗ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಯಾರ ಕೆಲಸ? ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಪಕ್ಷ ಅಧಿಕಾರದಲ್ಲಿರ್ಬೋದು, ಅವ್ರಿಗೆ ಜವಾಬ್ದಾರಿ ಇದೆ. ಅದರಿಂದ ಅವರು ಕೊಡೋದು ಬಿಡೋದು ಅದನ್ನು ನಿರಾಕರಣೆ ಮಾಡಿರ್ತಾರೆ. ಒಂದು ವೇಳೆ ಅದನ್ನು ಓವರ್ ರೂಲ್ ಮಾಡಿ ಸರ್ಕಾರ ಕೊಡಬೇಕು ಅಂತಾದರೆ ಅದು ಬೇರೆ ವಿಚಾರ. ಕಾಕ್ರೋಚ್ ಪಾರ್ಟಿ ಸ್ಥಾಪಕನಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಸ್ಥಾಪಕ ಅಭಿಜಿತ್ ದಿಪ್ಕೆಗೆ ಜೀವ ಬೆದರಿಕೆಯ ಸಂದೇಶ ಬಂದಿದೆ. ಅಮೆರಿಕಾದಲ್ಲಿದ್ರೂ ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಜೀವ ಬೆದರಿಕೆ ಸಂದೇಶ ಬಂದಿದೆ. ಅಮೆರಿಕಾದಲ್ಲಿದ್ರೂ ನಿನ್ನನ್ನು ಕೊಂದು ಹಾಕ್ತೀನಿ, ಅಕೌಂಟ್ ಸ್ಥಗಿತ ಮಾಡು, ಬಿಜೆಪಿಗೆ ಬಂದು ಸೇರು ಅಂತ ಬೆದರಿಕೆಯ ಸಂದೇಶ ಬಂದಿದ್ದು ಸದ್ಯ ಇಂಟರ್ನೆಟ್ನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಸ್ಥಾಪಕ ಅಂದ್ರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಕೆಗೆ ಜೀವ ಬೆದರಿಕೆ ಬಂದಿರುವಂಥದ್ದು. ಅವರನ್ನ ಕೊಲೆಗೈಯುವ ಒಂದು ಬೆದರಿಕೆ ಬಂದಿದೆ. ದೇಶದಲ್ಲಿ ರಾಜಕೀಯ ಬಿರುಗಾಳಿ ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿವಾದ ಹುಟ್ಟು ಹಾಕಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಕೆಗೆ ಕೊಲೆ ಬೆದರಿಕೆಯ ಸಂದೇಶ ಬಂದಿದೆ. ಅಪರಿಚಿತರ